ರುಚಿಗ ನಂಬಿಕೆ ಅಂತ ವಿಚಾರ ಬಂದಾಗ ಕೆಲವು ಏನ್ ಮಾಡಿದ್ದಾರೆ, ಈ ನಂಬಿಕೆಯನ್ನೇ ಒಂದು ಬಂಡವಾಳ ಮಾಡ್ಕೊಂಡು ಇವತ್ತಿಗೆ ನಾನು ತುಂಬಾ ದೇವಸ್ಥಾನ ಒಂದಷ್ಟು ಈ ದೇವಸ್ಥಾನಗಳಿಗೆ ಒಂದಷ್ಟು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗುರುಜಿ. ನಂಗೆ ತುಂಬಾ ಬೇಜಾರಾಗುತ್ತೆ ಆ ವಿಚಾರಗಳು ಬಂದಾಗ. ಅಂದ್ರೆ ಆ ದೇವಸ್ಥಾನದಲ್ಲಿ ಏನು ಅವರೇ ಒಂದಷ್ಟು ಅದನ್ನ ನಮ್ಮ ಯಾವ ಶಾಸ್ತ್ರದಲ್ಲೂ ನಾನು ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ. ಅಂದ್ರೆ ಪುರಾತನ ನಮ್ಮ ಮೊದಲಿಂದ ಸಾವಿರಾರು ವರ್ಷದಿಂದ ಪೂಜೆ ಮಾಡ್ಕೊಂಡಿದ್ರೆ ಯಾವ ದೇವಸ್ಥಾನಗಳು ಆ ತರದೊಂದು ಪದ್ಧತಿಗಳಿಲ್ಲ. ಇವರೇ ಒಂದು ಹೊಸ ಪದ್ಧತಿಗಳು ಸೃಷ್ಟಿ ಮಾಡ್ತಾರೆ. ಹಾಲಾಕಿ, ಕರ್ಪೂರ ಕೊಡಿ, ತುಪ್ಪ ದೀಪ ಕೊಡಿ, ಆಮೇಲೆ ಏನೊಂದು ಇದು ಲಾಕ್ ಕೊಡಿ, ಬೀಗ ಹಾಕೊಡಿ, ಒಂದು ಕಾಯಿ ಕೊಡಿ. ಏನೇ ವಿಚಿತ್ರ ನಾನು ಯಾವ ಇದ್ರಲ್ಲೂ ಕೇಳಿಲ್ಲ. ಸುಮಾರು ಒಂದಷ್ಟು ಓದ್ಕೊಂಡಿದ್ದೀನಿ, ಮತ್ತೊಂದಷ್ಟು ತಿಳ್ಕೊಂಡಿದ್ದೀನಿ, ಒಂದಷ್ಟು ನಿಮ್ಮಂತ ಜ್ಞಾನಿಗಳ ಜೊತೆ ಮಾತಾಡಿದಾಗ ಒಂದಷ್ಟು ಇರೋ ಏನು ಆಚರಣೆಗಳಿದಾವಲ್ಲ ಅದು ಯಾವುದಕ್ಕೂ ಸಂಬಂಧ ಇಲ್ದಾರೆ ಒಂದು ದುಡ್ಡು ಮಾಡೋ ಇದು. ಅಂದ್ರೆ ಅಲ್ಲಿ ಹೋದ ತಕ್ಷಣ ಇದು 100 ರೂಪಾಯಿ ಕೊಡಿ, ಇಲ್ಲಿ ಒಂದು ಸ್ಟಾಲ್ ಹಾಕಿ, ಇದಕ್ಕೆ 100 ರೂಪಾಯಿ ಕೊಡಿ, ತಗೊಳ್ಳಿ ಇದೊಂದು ತುಪ್ಪ ದೀಪ ತಗೊಳ್ಳಿ, ಇದೊಂದು 100 ರೂಪಾಯಿ ಹಾಕಿ, ಇದಕ್ಕೊಂದು ಲಾಕ್ ತಗೊಂಡು ಅಲ್ಲ ಹಾಕಿ, ನಮ್ದೇನೋ ಒಂದು ಕೊಡ್ಬೇಕು ಅಂದ್ರೆ ಅದಕ್ಕೊಂದು 500 ರೂಪಾಯಿ ಕೊಡಿ, ಟಿಕೆಟ್ ತಗೊಳ್ಳಿ. ಈ ತರ ದೋಷಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈ ತರದ ವಿಚಾರಗಳಿಗೆ ತುಂಬಾ ಬೇಜಾರಾಗುತ್ತೆ. ಆಕ್ಚುಲಿ ಏನ್ ಗೊತ್ತಾ, ಈ ಧರ್ಮವನ್ನ ನಿಜಕ್ಕೂ ಆದರ್ಶವಾಗಿ ಪಾಲಿಸೋರಿಗೆ ತುಂಬಾ ದುಃಖ ಆಗುತ್ತೆ. ಇದರಿಂದಾನೇ ನಮ್ಮ ಧರ್ಮನ ಬೇರೆಯವರೆಲ್ಲ ಆಡ್ಕೊಳ್ಳೋ ತರ ಆಗ್ಬಿಡುತ್ತಾ ಅಂತ. ಬಹುಶಃ ಇದು ನಾನು ಆಗ್ಲೇ ಹೇಳಿದಾಗ ನಾಣ್ಯದ ಮೊದಲನೇ ಮುಖವನ್ನ ನೀವು ನೋಡ್ತಾ ಇದ್ದೀರಿ. ನಾನು ಎಲ್ಲಾ ದೇವಸ್ಥಾನಗಳು ಅಂತಾನು ಹೇಳಿಕ್ ನಾನು ಕೆಲ ದೇವಸ್ಥಾನಗಳಲ್ಲಿ ಹೀಗೆ ಮಾಡ್ತಾರೆ. ಆ ದೇವಸ್ಥಾನಗಳಲ್ಲಿ ಅವ್ರು ಯಾಕೆ ಹಾಗೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಆ ವ್ಯಕ್ತಿಗಳೇ ಅದಕ್ಕೆ ಉತ್ತರ ಕೊಡಬೇಕು. ಜೊತೆಗೆ ನೀವು ದೇವಸ್ಥಾನಗಳಿಗೆ ಹೋದ ಸಂದರ್ಭಕ್ಕೆ ಏನೋ ಒಂದಷ್ಟು ಕಾಣಿಕೆಗಳನ್ನು ಹಾಕ್ತೀರಿ, ಅಥವಾ ಇನ್ನೊಂದೇನೋ ಒಂದು ಪೂಜೆ ಪುನಸ್ಕಾರಗಳನ್ನೇನೋ ಮಾಡಿಸ್ಕೊಂಡು ಅದು ಯಾವುದು ವ್ಯರ್ಥ ಆಗಲ್ಲ. ನೋಡಿ, ಒಂದು ದೇವಸ್ಥಾನದಲ್ಲಿ ನೀವು ಕೊಡುವಂತಹ ಒಂದು 100 ರೂಪಾಯಿ ಎಷ್ಟೋ ಜನರು ಅಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಒಂದು ದೇವಸ್ಥಾನ ಅಂತಂದ್ರೆ ಒಬ್ಬ ಚಪ್ಪಲಿ ಕಾಯುವಂತಹವನಿಂದ ಹಿಡಿದು ಒಳಗಡೆ ಪೂಜೆ ಮಾಡೋ ಅರ್ಚಕನವರೆಗೂ ಜೀವನ ಇರುತ್ತೆ. ನಿಜ. ಆದ್ರೆ ದರೋಡೆಗೆ ನಿಲ್ಬಾರ್ದು. ನಾನು ನನ್ನ ಮನಸ್ಸಿನಿಂದ ಪ್ರೀತಿಯಿಂದ ನಾನು ದೇವರಿಗೆ ಕಾಣಿಕೆಯನ್ನ ಕೊಡ್ತಾ ಇದ್ದೇನೆ, ಅದು ಒಪ್ಪಿಗೆ. ಆದ್ರೆ ದೇವರ ಹತ್ರ ನಿಂತ್ಕೊಂಡು ನೀನು ಇಷ್ಟು ಲಕ್ಷವನ್ನ ತಗೊಂಡು ಬಾ, ಈಗ 1000 ಹೊರಟೋಗ್ಬಿಟ್ಟಿದೆ, 1000 ಹೊರಟೋಗ್ಬಿಟ್ಟಿದೆ. ಮಿನಿಮಮ್ ಲಕ್ಷದಿಂದ ಶುರುವಾಗುತ್ತೆ. ನೀನು ಗೋದಾನ ಮಾಡ್ಬೇಕಿಲ್ಲ, ನಿನ್ನ ಮಕ್ಕಳು ಸತ್ತು ಹೋಗ್ತಾರೆ. ನನ್ನ ಹತ್ರ ಬಂದಿರೋರು ಹೇಳಿದ್ದಾರೆ, ಖಂಡಿತ ಗುರುಜಿ, ಸ್ವಾಮಿಗಳೇ ನಾನು ಒಂದು ದೇವಸ್ಥಾನ ಹೆಸರು ಹೇಳಕ್ ಇಷ್ಟಪಡಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಅಮ್ಮನವ್ರ ಹೆಸರು ಹೇಳ್ಕೊಂಡು ನನ್ನ ಮಗಳು 15 ದಿವಸದಲ್ಲಿ ಸತ್ತೋಗ್ತಾಳೆ, ಗೋದಾನ ಕೊಡ್ಬೇಕಂತೆ, 1.5 ಲಕ್ಷವಂತೆ. ಏನ್ ಮಾಡೋದು ಗೊತ್ತಿಲ್ಲ, ನನ್ನ ಹತ್ರ 1.5 ಲಕ್ಷ ಇಲ್ಲ ಸ್ವಾಮಿ, ಏನ್ ಮಾಡ್ಲಿ? ಎಷ್ಟು ದಿನ ನಮ್ಮ ಟೈಮ್ ಕೊಟ್ಟಿರೋದು? 15 ದಿವಸ. 16ನೇ ದಿವಸ ನೀನ್ ಮನೆಗೆ ಬಾ, ನಮಗ್ ಬಾ, ಇಲ್ಲಿ ನಿನ್ ಮಗಳನ್ನ ಕರ್ಕೊಂಡೆ ಬಾ. ಖಂಡಿತ. ಅಂದ್ರೆ ಅವಳು ಸಾಯಿಲಾರಳು. ಹೌದು. ನಾನ್ ಯಾರು ನಿರ್ಧಾರ ಮಾಡಕ್ ನಿನ್ ಮಗಳು ಸತ್ತು ಹೋಗ್ತಾಳೆ ಅಂತ? ನಿನ್ನ ಮಗಳ ಮೇಲೆ ನಿನಗೆ ಅಗಾಧವಾದ ನಂಬಿಕೆ ಇದೆ, ಪ್ರೀತಿ ಇದೆ, ಅವಳನ್ನು ಉಳಿಸ್ಕೊಳ್ಳುವಂತಹ ಏನಾದ್ರೂ ಒಂದು ಕಾತುರತೆ ಇದೆ, ಅದು ನನಗೆ ಅರಿವಾಗಿ ನಾನೇನ್ ಮಾಡ್ತೀನಿ, ಸತ್ತು ಹೋಗ್ಬಿಡ್ತಾಳೆ ಅನ್ನೋದನ್ನ ನಾನು ತುಂಬಿದ ತಕ್ಷಣ ನೀನು ನಂಬುತ್ತಾ ಇದ್ದೀಯಲ್ಲ, ಅದನ್ನ ಯಾಕೆ ಮಾಡ್ತೀರಿ ಅಂತ ನಾನು ಕೇಳೋದು. ಅದು ಗೊತ್ತಾದ್ಮೇಲೂ ಪುನಃ ಅದೇ ತರಹದ ದೇವಸ್ಥಾನಗಳಿಗೆ ನೀವು ಹೋಗ್ತಿರಲ್ಲ, ಒಂದು ಕೇಸ್ ಹಾಕಿಸ್ಕೊಂಡು ಹೋಗ್ತಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ. ಇವತ್ತಿಗೂ ಅಷ್ಟೇ ಅದೇ ದೇವಸ್ಥಾನದ ವ್ಯಕ್ತಿ ಮೇಲೆ ಒಂದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಅದೆಲ್ಲ ನಡೀತಾ ಇದೆ. ಆದ್ರೂ ಜನ ಜಾತ್ರೆ ಹೋಗ್ತಾ ಇದ್ದೀರಲ್ಲ, ನಿಮ್ಮನ್ನ ನಾವು ಏನ್ ಹೇಳ್ಬೇಕು? ದೇವ್ರೆಲ್ಲೂ ಕೇಳಲ್ಲ. ಕೆಲವೊಬ್ರು ದೇವಸ್ಥಾನದಲ್ಲಿ ನನಗೆ ಅಮ್ಮ ಕನ್ಸಲ್ ಬಂದು ಹೇಳಿದ್ಲು, ನಿಮ್ಮ ಹತ್ರ ಒಂದು ಮಾವಿನಕಾಯಿ ಮಾಲೆ ಇದೆಯಲ್ಲ, ಅದನ್ನ ತಂದು ಕೊಟ್ಬಿಡ್ಬೇಕಂತೆ ಅಮ್ಮನ್ಗೆ. ಹೀಗೆ ಹೇಳಿ ವಸೂಲಿ ಮಾಡಿರೋಂಥ ಜನನು ಇದ್ದಾರೆ. ದೇವ್ರ ಅಲ್ಲ, ಅವಳೇ ಚಿನ್ನ, ಅವಳಿಗೆ ಯಾಕೆ ಬೇಕು ಚಿನ್ನ? ಅವಳ ಹತ್ರ ಇರೋ ಒಡವೆಗಳು ನಿಮ್ಮ ಹತ್ರ ಇದೆಯಾ? ಆ ಮಣಿದ್ವೀಪ ನಗರ ಎಷ್ಟು ಚೆನ್ನಾಗಿ ಇದರಲ್ಲಿ ಆ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು ಇರ್ತಕ್ಕಂತಹ ಊರೇ ಮಣಿದ್ವೀಪ ನಗರ. ಪ್ರತಿಯೊಂದು ಹೆಜ್ಜೆಗಳಲ್ಲೂ ವಜ್ರ, ವೈಡೂರ್ಯ, ಮುತ್ತು, ರತ್ನಗಳು ಇರ್ತಕ್ಕಂತಹ ಒಂದು ನಡ್ಕೊಂಡು ಹೋಗೋ ದಾರಿನೇ ಮುತ್ತು ರತ್ನದ ದಾರಿ. ಅಂತಂದ್ರೆ ನಿಮ್ ಯಾವ್ದ್ರಿ ಮನುಷ್ಯರು ಆರ್ಟಿಫಿಷಿಯಲ್ ಆಗಿ ಮಾಡಿರೋ ಮುತ್ತು ಅವಳಿಗೆ ಯಾಕ್ರಿ ಬೇಕು? ಅಂದ್ರೆ ನೀವ್ ನಂಬುವಂಥವ್ರು ಎಲ್ಲಿವರೆಗೂ ಇದ್ದೀರೋ ಆ ರೀತಿಯಾಗಿ ನಂಬಿಸಿ ಮೋಸ ಮಾಡುವಂಥವ್ರು ಅಷ್ಟೇ ದಿನ ಇರ್ತಾರೆ. ಅಂದ್ರೆ ಇಲ್ಲಿ ಸಮಾನ ತಪ್ಪುಗಳು ಇಬ್ಬರದ್ದು. ಇದಕ್ಕೊಂದು ಸಣ್ಣದ ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದಂತೆ. ರಾಜ ಏನ್ ಮಾಡಿದ್ದ ಪಾಪ, ಅವನು ಪ್ರತಿ ಬಾರಿಯೂ ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇದ್ದ. ಒಂದು ವಿಶೇಷ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಿದ್ದಾನೆ. ಗೊತ್ತಿಲ್ಲದೆ ಆ ಅನ್ನ ಸಂತರ್ಪಣೆ ಮಾಡುವಂತಹ ಅಡುಗೆಯ ಒಳಗಡೆ ಹಾವು ಬಿದ್ದೋಗಿ ಸತ್ತಿದೆ. ಅದರ ವಿಷವೂ ಸಹ ಅಡುಗೆಗೆ ಬಂದಿದೆ. ಅಡಿಗೆ ಮಾಡಿದವನದ್ದು ತಪ್ಪಿಲ್ಲ, ಮಾಡಿಸಿದವನದ್ದು ತಪ್ಪಿಲ್ಲ, ತಿಂದವರದ್ದು ತಪ್ಪಿಲ್ಲ. ತಿಂದವರು ಎಷ್ಟೋ ಜನ ಸತ್ತು ಹೋದ್ರು. ಲೆಕ್ಕ ಬರಿಬೇಕಲ್ಲ ಚಿತ್ರಗುಪ್ತ. ಹೋದ ಯಮನ ಹತ್ರ, ಯಮ ಹೀಗಾಗೋಗಿದೆ,
ಅಡಿಗೆ ಮಾಡಕ್ ಹೇಳ್ದವಂದು ಇದ್ರಲ್ಲಿ ಏನ್ ತಪ್ಪಿಲ್ಲ, ಮಾಡಿದವಂದು ತಪ್ಪಿಲ್ಲ, ಓಕೆ ತಿಂದವ್ರದ್ದು ತಪ್ಪಿಲ್ಲ. ನಾನು ಈ ಕರ್ಮನ್ ಯಾರಿಗೆ ಕಟ್ಲಿ? ಕಟ್ಲೇಬೇಕಲ್ಲ, ಯಾರಿಗಾದ್ರೂ ಒಬ್ರು ತಲೆ ಕರ್ಮ ಕಟ್ಬೇಕಲ್ಲ. ಹೌದು. ಯಾರಿಗೆ ಕಟ್ಲಿ ಇಂದಾಗ? ಇರೋ ಒಂದ್ ಸ್ವಲ್ಪ ದಿನ ನೋಡೋಣ, ಯೋಚನೆ ಮಾಡ್ತೀನಿ ಅಂತಂದ್ರು. ಇಬ್ರು ವಿಹಾರಕ್ಕೆ ಬಂದು ಅದೇ ದೇಶಕ್ಕೆ ಬಂದು ಅಲ್ಲಿನ ಪ್ರಜೆಗಳನ್ನು ಮಾತಾಡ್ಸೋಕ್ ಶುರು ಮಾಡಿದ್ರು ಯಮ ಮತ್ತೆ ಚಿತ್ರಗುಪ್ತ. ಇಲ್ಲಿ ಅನ್ನ ಸಂತರ್ಪಣೆ ನಡೆಯೋ ಜಾಗ ಯಾವುದು? ಓ, ಇಂಥ ರಾಜ ಅನ್ನ ಸಂತರ್ಪಣೆ ಮಾಡಿ ಅವನು ಹಾಕಿದ್ದು ವಿಷದಿಂದ ಸತ್ತೋದ್ರಲ್ಲ, ಆ ರಾಜನ ಅಂತ ಅವ್ನು ಹೇಳಿದ್ನಲ್ಲ. ಅವಾಗ ಚಿತ್ರಗುಪ್ತನ ಕಡೆ ಹೀಗೆ ತಿರುಗಿ ನೋಡಿ, ಕಟ್ಟು ಇವನ್ ತಲೆ ಕರ್ಮ. ಓಕೆ ಅಂದ್ರೆ ಅನಾವಶ್ಯಕವಾಗಿ ಗೊತ್ತಿಲ್ಲದೆ ಇರುವಂತಹ ವಿಚಾರಕ್ಕೆ ಗೊತ್ತಿಲ್ಲದೆ ಇರುವಂತವ್ರನ್ನ ದೂಷಣೆ ಮಾಡ್ತೀವಲ್ಲ, ಅದು ನಮ್ಮ ಪಾಪಕರ್ಮ ಸುತ್ಕೊಳ್ಳುತ್ತೆ. ಅಂದ್ರೆ ಗುರುಗಳೇ, ಕರ್ಮಗಳು ಕಾಡೋದು ನಿಜಾನ? ಖಂಡಿತ ಕಾಡುತ್ತೆ, ಖಂಡಿತ ಕಾಡುತ್ತೆ. ಬಿಡಲ್ಲ ಅಂತೀರಿ ಕರ್ಮ? ಖಂಡಿತ ಬಿಡಲ್ಲ. ಕರ್ಮ ಅಂತಂದ್ರೆ ಒಳ್ಳೇದು ಮತ್ತು ಕೆಟ್ಟದ್ದರ ಸಮ್ಮಿಲನ. ಹೌದು. ಬಹುಶಃ ಇದಕ್ಕೆ ನಾನು ಉದಾಹರಣೆಯನ್ನ ನಮ್ಮಿಬ್ಬರನ್ನೇ ತಗೊಳ್ಳೋಣ, ನಾನು ಹೊರಗಡೆಗೆಲ್ಲೂ ಹೋಗೋದು ಬೇಡ. ಸುಮಾರು ಒಂದು 20 ವರ್ಷದ ಹಿಂದೆ ಮಂಜು ಬಾಣಗೆರೆ ಹೇಗಿದ್ದಿರಬಹುದು? ಖಂಡಿತ ಹೌದು. ಆದ್ರೆ ಇವತ್ತು ಯಾವ ಸ್ಟೇಜ್ ಅಲ್ಲಿ ಇದ್ದೆ? ನಿಜ. ಅಂದ್ರೆ ನಾನ್ ಮಾಡಿರೋ ಒಳ್ಳೆ ಕರ್ಮ ನನ್ನ ಕಾಪಾಡ್ತಾ ಬರ್ತಾ ಇದೆ. ಹೌದು. ನಾನು ಬೇರೆಯವ್ರಿಗೆ ಯಾಕೆ ಅಪ್ಲೈ ಮಾಡ್ಬೇಕು? ಇದೇ 15-16 ವರ್ಷದ ಹಿಂದೆ ನಾನು ಹೇಗಿದ್ದೆ, ಇದೇ 16 ವರ್ಷದ ಕಳೆದ ನಂತರ ನಾನು ಹೇಗಿದ್ದೀನಿ? ಅಂದ್ರೆ ನಮ್ಮ ಉಚ್ಛ್ರಾಯ ಸ್ಥಿತಿಗೂ ನಮ್ಮ ಅವನತಿಯ ಸ್ಥಿತಿಗೂ ನಮ್ಮ ಕರ್ಮಗಳೇ ಮೂಲ ಕಾರಣ. ನಮ್ಮನ್ನು ನೋಡ್ಕೊಂಡು ಹೇಳ್ಬಿಡ್ಬೋದು ನನ್ನ ಕರ್ಮ ಹೆಂಗಿದೆ ಅಂತ. ಹೌದು. ಓಕೆ. ಅಷ್ಟೇ ಅಲ್ವಾ, ನಾನು ಬೇರೆಯವರು ಓ ಭಗವಂತನಿಂದ ಹಾಗೆ ಹೀಗೆ ಎಷ್ಟ್ ಜನಕ್ಕೆ ಅರ್ಥವಾಗದು? ಇವಾಗ ನಾನ್ ಭಗವಂತನ್ ನಂಬ್ತೀನಿ, ನನ್ನ ಎದುರುಗಡೆ ಇರೋರು ಭಗವಂತನ್ ನಂಬೇಕಲ್ಲ. ನಿಜ ಅಲ್ವಾ?